ಒರೇ ಆದಿ ಏಮನ್ನು ಈ ದೃಶ್ಯ ಬೋ ಚಂದಾಗೈತಲ್ಲ. ಸಿಂಧೂರ್ ಲಕ್ಷ್ಮಣ ಕಿರ್ಚ್ಕೊಂಡಂಗ್ ಕಿರ್ಚ್ಕಬೇಡಿ ಸ್ವಾಮ್ಯಾರ. ಹಿಟ್ಲರು ಯಾರಿಗೂ ಹೇಳ್ದೆ ಕೇಳ್ದೆ ಜಪಾನ್ ಮೇಲೆ ದಾಳಿ ಮಾಡಿದ್ನಂತೆ. ನಂದಂಗಲ್ಲ, ರಾವಣಾಸುರನ ಟೈಪು, ದುರ್ಯೋಧನನ ಸ್ಟೈಲು. ಯುದ್ಧ ಮಾಡ್ತೀನಿ ಅಂತ ಕೊಂಬು ಕಾಳೆ ಊದಿ ಚೆನ್ನಾಗಿ ಪಬ್ಲಿಸಿಟಿ ಮಾಡಿ ಆಮೇಲೆ ಆ ಕಡೆಗೆ ಎಂಟರ್ ಆಯ್ತೀವಿ. ಈಗ ಇಲ್ಲಿ ನೀವು 3 ಜನ ಶಿವಾಯ ನಮಃ. ಅದಕ್ ಮುಂಚೆ ಒಂದು ಮಾತು ಸ್ವಾಮ್ಯರ, ನಿಮ್ ಮಗ ಅಶೋಕಪ್ಪನ ₹1 ನಿಮ್ ತಾವೈತಲ್ಲ, ಅದನ್ನ ಕೊಟ್ಬಿಡಿ ಸ್ವಾಮ್ಯರ. ನನ್ ಪ್ರಾಣ ಹೋದ್ರು ಕೊಡೋದಿಲ್ಲ. ಮಾಡಿಕಳಿ, ನಿಮ್ ತಾವಿದ್ರೇನು ನಾನ್ ತಾವಿದ್ರೇನು ಅದನ್ನ ಸುಟ್ಟು ಬೂದಿ ಮಾಡೋದ್ ಹೆಂಗೆ ಅಂತ ನಂಗೆ ಚೆನ್ನಾಗ್ ಗೊತ್ತೈತೆ. ಏಯ್ ತತರ್ಲಾ. ಅಮ್ಮೋ ಅನ್ಪೂರ್ಣಮ್ಮು, ಏಟಿಗೆ ಎದುರೇಟು ಅಂದ್ರೆ ನಂಗೆ ಬೋ ಇಷ್ಟ. ಪವಿತ್ರವಾದ ದೇವಸ್ಥಾನ ಈ ಮನೆ ಅಂದಿದ್ದ ನಿನ್ನ ಗಂಡ. ಎಕ್ಕಡ ಹಾಕೊಂಡು ಒಳಗ್ ಬರ್ಕೂಡ್ದು ಅಂದಿದ್ದ ನಿನ್ನ ಗಂಡ. ಈಗ ಹೊರಗ್ ಬಿಟ್ರು ನನ್ ಜೋಡ್ನ ನೀನೆ ನಿನ್ ಕೈಯಾರ ತಗೊಂಡ್ ಬಾ, ಇಲ್ಲ ಬೆಂಕಿ ಪಗ್ಗನ್ನುತ್ತೆ ನಿನ್ ಗಂಡ ಅಂತಾನೆ. ಏಯ್ ತಟ್ರ ಚಪ್ಪಾಳೆನಾ? ಅನ್ನಪೂರ್ಣಮು, ಮೆಟ್ಕೊಳಕಲ್ಲವ ಜೋಡ್ತ ಅಂದಿದ್ದು. ಅಲ್ಲ ಅವರಲ್ಲ ನಿಮ್ ಹಿರಿಕರು, ಅವರಿಗೆಲ್ಲ ನಿನ್ ಗಂಡನ ಕಣ್ ಮುಂದೆನೆ ಸಾಕು ಅನ್ನೋ ಮಠ ಹೊಡಿಬೇಕು. ನಿಲ್ಲಿಸ್ದೋ ನಿನ್ ಮಗಳ ಶೀಲ, ನಿನ್ ಗಂಡನ್ ಪ್ರಾಣ. ಶಿವಾಯ ನಮಃ. ತೊಟ್ರ ಚಪ್ಪಾಳೆಯ? ಇಲ್ಲ, ನಾನಂತ ಕೆಲಸ ಮಾಡಲ್ಲ. ದೇವರಂತ ಅವ್ರನ್ನ ಹೊಡೆದು ನಾನು ಯಾವ ನರ್ಕಕ್ಕೆ ಹೋಗ್ಲಿ. ಬೇಕಾದ್ರೆ ನನ್ನ ಪ್ರಾಣ ತಗೊಳ್ಳಿ, ನನ್ ಗಂಡನ ನನ್ ಮಗಳನ್ನ ಬಿಟ್ಬೇಡಿ. ಅಮ್ಮ, ಈ ಹರಿಕತೆ ಬೇಡ. ಬೇಡಿ ಬೇಡಿ. ಅಮ್ಮ, ಆ ಸತ್ತೋಗಿರೋ ಇರುಕ್ರು ಫೋಟೋ ಕೊಡಿದ್ರೆ ಏನ್ ಬರ್ತದೆ? ಇಲ್ಲದೆ ನೋಡು, ನಿಮ್ಮ ಜೀವಂತ ಇರೋ ಫ್ಯಾಮಿಲಿ ಫೋಟೋ ಇದು ಕೊಡಿ. ಇಲ್ಲ, ನನ್ ಕೈಲಾಗಲ್ಲ. ಅದ್ರ ಬದಲು ನನ್ನ ಸಾಯಿಸ್ಬಿಡಿ.
ಯಾರು ಯಾರು ನೀವಲ್ಲ? ಒರೆ ಆದಿ, ಏಮನು? ಯಾರಿವ್ರು? ಈ ಹುಡುಗಿನೇ ಪ್ರತಾಪ್ ಹೆಂಡತಿ ಆಗೋಳು. ಏಯ್ ಎಳ್ಕೊಂಡ್ ನಡ್ರ ಅವಳನ್ನ. ಆದಿ ಹೊಡೆದಿದ್ ನೀನೆ ತಾನೆ? ಒಪ್ಕೋ. ಕಂಟ್ರೋಲ್ ರೂಮ್. ಎಸ್.ಐ. ರಂಜಿತ್. ಪ್ರತಾಪ್ ನನ್ನೂ ಹೊಡೆದು ಲಾಕಪ್ ನಲ್ಲಿ ಜೋಸಫ್ನ ಬಿಡಿಸಿ ಓಡ್ ಹೊರಟದ. ಮೋಹನ್, ಮೋಹನ್ ಏನಾಯ್ತು? ಪ್ರತಾಪ್, ಯಾರೋ ರೌಡಿಗಳು ನನ್ನ ಹೊಡೆದು. ಯಾರು? ಯಾರದು? ಪದ್ಮಿನಿ ಎಳ್ಕೊಂಡು ಹೋದ್ರು. ಪ್ರತಾಪ್ ಬಂದೆಪ್ಪ. ಅಪ್ಪ, ಏನಪ್ಪ ಇದೆಲ್ಲ? ಪ್ರತಾಪ್, ಮೊದಲು ಆಸ್ಪತ್ರೆ ಕರ್ಕೊಂಡು ಹೋಗೋಣ ನಡಿ. ಬೇಡ, ಆಸ್ಪತ್ರೆ ಬೇಡಪ್ಪ, ಬೇಡಪ್ಪ. ಪ್ರತಾಪ್, ಅವತ್ತಿನ ದಿವಸ ಭಾಷೆ ತಗೊಂಡು ನಾ ತಪ್ಪು ಮಾಡ್ಬಿಟ್ಟಪ್ಪ. ಪಾಪಿಗಳನ್ನ ನೀ ನಿರ್ನಾಮ ಮಾಡೋದನ್ನ ನಾನು ಕಣ್ಣಾರೆ ನೋಡ್ಬೇಕು. ಆ ಪರಮೇಶ್ವರ ಇರೋ ಜಾಗಕ್ಕೆ ಬೇಗ ಹೋಗೋಣ ನಡಿ. ಆ ಪೊಲೀಸ್ ಕುಟುಂಬದಾಗೆ ಮಿಕ್ಕಿರೋನು ಅಂದ್ರೆ ಆ ಪ್ರತಾಪ್ ಒಬ್ನೇ ಅಲ್ವಾ? ಅವನು ಬತ್ತಾನೆ, ಸಾಯ್ತಾನೆ, ಅದಾ ಮಾಡ್ಬಿಡು. ಆದ್ರೆ ಅಲ್ಲಿ ನೋಡು, ಗ್ವಾಡೆ ಪಕ್ಕ ಆದಿ. ನಿನ್ ಶೀಲ ದೋಚಕ್ಕೆ ಆಸೆಯಿಂದ ಕಾಯ್ತಾ ನಿಂತವ್ನೆ. ಅದಕ್ ಮುಂಚೆ ಚಂದುಳ್ಳಿ ಗೊಂಬೆ ನೀನು ನಗ್ತಾ ಮತ್ತಿಂದ ಬೆಚ್ಚಿಗೆ ನಮ್ಗೆ ಆಸೆ ಯೋಕೋಂಗೆ ಒಸಿ ಕುಣಿ. ಮತ್ತೆ ನೀನು ಕುಣಿದ್ ಕುಪ್ಪಳಿಸೋ ಗಂಟ ಆದಿ ನಿನ್ನ ಮುಡ್ತ ನಾನ್ ನೋಡ್ಕೋತೀನಿ. ಕೋಣ್ತ ನಿಲ್ಲಿಸ್ದ್ಯೋ ಹುಚ್ಚ ನಾಯಿಂದ ಮೇಲೆ ಬೀಳ್ತಾನೆ. ನಾವೆಲ್ಲ ಅದನ್ನ ನೋಡ್ತೀವಿ. ಏನಂತೀಯ? ಶುರು ಹಚ್ಕೋ.